ಏನೊಂದು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಲಾಂಜ್ ಮೂಲಕ ಹೋಗ್ಬೇಕಿತ್ತು ಇಷ್ಟು ದಿನ. ಈ ಒಂದು ಲಾಂಜ್ ಮೂಲಕ ಹೋಗ್ಬೇಕಾದ್ರೆ ಎಷ್ಟೋ ಒಂದು ಅನಾಹುತಗಳಾಗುವಂತ ಒಂದು ಸಂಭವಗಳು ಎದುರಾಗ್ತಿತ್ತು ಕೆಲವೊಂದು ಸಲ. ಆದ್ರೆ ಈ ಒಂದು ಅನಾಹುತಗಳಿಗೆ ಬ್ರೇಕ್ ಆಗ್ಲಿಕ್ಕೆ ಅಂತ ಏನು ಕೇಂದ್ರ ಸರ್ಕಾರದಿಂದ ಒಂದು ಬ್ರಿಡ್ಜ್ ಅಂದ್ರೆ ಏನೊಂದು ಸೇತುವೆ ಕಟ್ಟಲಾಗಿದೆ. ಈ ಒಂದು ಸೇತುವೆಯ ಉದ್ಘಾಟನೆ ಇಂದು ನಡೆದಿದೆ. ಈ ಒಂದು ಸೇತುವೆ ಉದ್ಘಾಟನೆಗೆ ರಾಜ್ಯ ಸರ್ಕಾರದ ಯಾವೊಬ್ಬ ನಾಯಕರು ಭೇಟಿ ಕೊಟ್ಟಿಲ್ಲ. ಇದು ಯಾಕೆ ಅಂತ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡ್ ಬರೋಣ. ಇಂದು ಸಿಗಂದೂರು ಸೇತುವೆ ಉದ್ಘಾಟನೆ ನಡೆದಿದೆ. ಸಿಗಂದೂರು ಸಾಗರ ತಾಲೂಕಿನ ಶಿವಮೊಗ್ಗ ಸಾಗರ ತಾಲೂಕಿನ ಸಿಗಂದೂರಿನ ಸೇತುವೆ ಉದ್ಘಾಟನೆ ನಡೆದಿದೆ. ಉದ್ಘಾಟನೆಯಲ್ಲಿ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಆರೋಪಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತ ಆರೋಪಿಸಿದ್ದಾರೆ. ಸೇತುವೆ ಉದ್ಘಾಟನೆಗೆ ಸಮಯ ಕೇಳಿದ್ದೆ ಅಂದ್ರೆ ಬೇರೆ ಸಮಯ ಕೇಳಿದ್ರು ಸಿಎಂ ಸಿದ್ದರಾಮಯ್ಯನವರು. ಈ ವೇಳೆ ಬೇಡ, ನಂಗೆ ಬೇರೆ ಏನೋ ಇದೆ ಅಂತ ನಿತಿನ್ ಗಡ್ಕರಿ ಅವ್ರಿಗೆ ಪತ್ರ ಬರೆದಿದ್ರು, ಫೋನ್ ಮೂಲಕ ಕರೆ ಮಾಡಿದ್ರು. ಆದ್ರೆ ಫೋನ್ ನಲ್ಲಿ ಕರೆ ಮಾಡಿದ ಬಳಿಕವೂ ಕೂಡ ಸಿಎಂ ಸಿದ್ದರಾಮಯ್ಯನವರು ನಿತಿನ್ ಗಡ್ಕರಿ ಅವ್ರಿಗೆ ಪತ್ರ ಬರೆದಿದ್ದಾರೆ. ಪತ್ರ ಬರೆದು ಅದರಿಂದ ಒಂದು ಒಳ್ಳೆ ಉತ್ತರ ಕೂಡ ಬಂದಿದೆ. ಅಂದ್ರೆ ಓಕೆ, ನಾವು ಇದನ್ನ ಪ್ರೋಗ್ರಾಮ್ ನ ಮುಂದಕ್ಕೆ ಹಾಕ್ತಿವಿ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಕೇಳಿದಕ್ಕೋಸ್ಕರ ಸಿಎಂ ಸಿದ್ದರಾಮಯ್ಯನವರ ಅಂದ್ರೆ ಏನೊಂದು ಒತ್ತಾಯದ ಮೇರೆಗೆ ಪ್ರೋಗ್ರಾಮ್ ನ ಮುಂದಕ್ಕೆ ಹಾಕ್ತಿವಿ ಅಂತ ನಿತಿನ್ ಗಡ್ಕರಿ ಅವರು ಕೂಡ ಒಂದು ಅಂಶವನ್ನ ಮೆನ್ಷನ್ ಮಾಡಿ ಸಿದ್ದರಾಮಯ್ಯನವ್ರಿಗೆ ಹೇಳಿರ್ತಾರೆ. ಆದ್ರೆ ಇವತ್ತು ಪ್ರೋಗ್ರಾಮ್ ನಡೆದಿದೆ ಅಂದ್ರೆ ಅಲ್ಲಿನ ಬಿಜೆಪಿ ನಾಯಕರ ಒತ್ತಾಯದ ಮೇರೆಗೆ ಏನಾದ್ರು ಪ್ರೋಗ್ರಾಮ್ ನಡೆಸಿದಾರ ಅನ್ನೋ ಒಂದು ಅಂಶವನ್ನ ಸಿಎಂ ಸಿದ್ದರಾಮಯ್ಯನವರು ಮೆನ್ಷನ್ ಮಾಡಿದ್ದಾರೆ. ಇವತ್ತು ಈ ಒಂದು ಪ್ರೋಗ್ರಾಮ್ಗೆ ಯಾವೊಬ್ಬ ಸರ್ಕಾರದ ನಾಯಕರು ಯಾರು ಕೂಡ ಹೋಗಿಲ್ಲ ಅನ್ನೋ ಒಂದು ಅಂಶ ಗೊತ್ತಾಗ್ತದೆ. ಈ ವಿರುದ್ಧ ಏನು ಅಂದ್ರೆ ಕೇಂದ್ರದ ಈ ಒಂದು ಬೆಳವಣಿಗೆ, ಕೇಂದ್ರ ಸರ್ಕಾರದ ಈ ಒಂದು ನಡೆಗೆ ಸಿಎಂ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನನಗೆ ಈ ಒಂದು ನೋಟಿಫಿಕೇಶನ್ ಇಲ್ಲ, ನನಗೆ ಆಹ್ವಾನನೇ ಇಲ್ಲ ಅನ್ನೋ ಒಂದು ಅಂಶದ ಹೇಳೋ ಮೂಲಕ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಸರ್, ಈಗೊಂದು ಸಿಗಂದೂರು ಚೌಡೇಶ್ವರಿ ಏನು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಲಾಂಜ್ ಮೂಲಕ ಹೋಗ್ಬೇಕಿತ್ತು ಸರ್ ಮುಂಚೆ. ಬಟ್ ಇವಾಗ ಸೇತುವೆ ನಿರ್ಮಿಸಿದಾರೆ. ಆದ್ರೆ ಸೇತುವೆ ನಿರ್ಮಾಣದ ಅಂದ್ರೆ ಏನು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು, ಸರ್ಕಾರದ ಯಾವೊಬ್ಬ ನಾಯಕರಾಗಿರ್ಬೋದು ಗೈರಾಗಿರ್ಲಿಕ್ಕೆ ಒಂದು ಚಾನ್ಸ್ ಇದೆ. ಅಂದ್ರೆ ಏನೋ ಒಂದು ಆಹ್ವಾನ ಇಲ್ಲ, ಆ ಒಂದು ವಿಚಾರಕ್ಕೋಸ್ಕರ ಗೈರಾಗಿದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸರ್ ನೋಡಿ, ಇವತ್ತೇನು ಶರಾವತಿಯ ಹಿನ್ನೀರಲ್ಲಿ ಏನಾಗಿದೆಯಲ್ಲ ಸಿಗಂದೂರು ಬ್ರಿಡ್ಜ್ ಅಂತೇಳಿ ಇವತ್ತು ಉದ್ಘಾಟನೆ ಆಗಿದೆ, ಲೋಕಾರ್ಪಣೆಗೊಂಡಿದೆ. ಇದೊಂದು ಒಳ್ಳೆಯ ಕೆಲಸ. ಆ ಭಾಗದ ಜನರಿಗೆ ಸುತ್ತಕೊಂಡು ಹೋಗೋದಕ್ಕೆ ಕಷ್ಟ ಆಗ್ತಾ ಇತ್ತು. ಈ ರೀತಿ ಸೇತುವೆ ಆಗಿರೋದ್ರಿಂದ ಆ ದೇವರ ದರ್ಶನ ಮಾಡೋದಕ್ಕೂ ಸಹಾಯ ಆಗಿದೆ. ಮತ್ತು ಅಲ್ಲಿನ ರೈತರ ಏನು ವ್ಯಾಪಾರ ವಹಿವಾಟು ಮಾಡೋದಕ್ಕೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಸಂಚಾರ ಮಾಡೋದಕ್ಕೆ ಬಹಳ ಒಳ್ಳೆಯ ಕೆಲಸ ಆಗಿದೆ. ಏನು ಇದು ಲಿಂಗನಮಕ್ಕಿಯ ಹಿನ್ನೀರಿನಲ್ಲಿ ನಿರ್ಮಿಸಿರುವಂಥ ಸೇತುವೆ ಇದು. ಇವತ್ತು ಲೋಕಾರ್ಪಣೆಗೊಂಡಿರುವಂಥದ್ದು ಏನಂದರೆ ಇದನ್ನು ಅಂಬಾರಗೋಡ್ಲು ಮತ್ತು ಕಳಸವಳ್ಳಿ ಸೇತುವೆ ಅಂಥೇಳಿ ಆ ಒಂದು ಇದರಲ್ಲಿ ವ್ಯಾಪ್ತಿಯಲ್ಲಿ ಮಾಡಿರುವಂಥದ್ದು ಇದು ನಡೆದಿದೆ. ಸಾಗರ ಮತ್ತು ಮರಕುಟಿಕ ನಡುವಿನ ರಾಷ್ಟ್ರೀಯ ಹೆದ್ದಾರಿ 369 ಈ ಹಾದಿಯಲ್ಲಿ ಇದು ಬರುತ್ತೆ. ಈ ಸೇತುವೆ ಲಿಂಗನಮಕ್ಕಿ ಅಣೆಕಟ್ಟು ಶರಾವತಿ ಹಿನ್ನೀರಿನ ವ್ಯಾಪ್ತಿಯಲ್ಲಿದೆ ಅನ್ನುವಂಥದ್ದು. ಇದು ಇದರ ವಿಸ್ತೀರ್ಣ 2.44 ಕಿಲೋಮೀಟರ್ ಒಂದು ಉದ್ದ ಇರುವಂಥದ್ದು, 16 ಮೀಟರ್ ಅಗಲ ಇದೆಯಂತೆ. ಒಟ್ಟು 473 ಕೋಟಿ ವೆಚ್ಚದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇದನ್ನು ರಾಷ್ಟ್ರೀಯ ಅಭಿವೃದ್ಧಿ ಪ್ರಾಧಿಕಾರ ಏನು ಕೇಂದ್ರ ಸರ್ಕಾರದ ಯೋಜನೆ ಮೂಲಕ ಇದನ್ನು ಮಾಡಿರುವಂಥದ್ದು. ಕಾರ್ಯಕ್ರಮಕ್ಕೆ ಏನು ನಿತಿನ್ ಗಡ್ಕರಿ ಅವರು ಇವರು ಸಚಿವರು, ಅವರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸಚಿವರು ಕೂಡ ಬಂದಿರುವಂಥದ್ದು. ಈಗ ರಾಜ್ಯ ಸರ್ಕಾರ ಮತ್ತು ಈ ಕೇಂದ್ರ ಸರ್ಕಾರದ ನಡುವೆ ಒಂದು ಏನು ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಟಾಪಟಿ ಶುರುವಾಗಿರುವಂಥದ್ದು. ಏನಂದರೆ ಈ ಹಿಂದೆ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂಥೇಳಿ ಸಚಿವಾಲಯ ಏನೋ ಕಳಿಸಿತ್ತಂತೆ. ಅಂದರೆ ಇವರ ಗಮನಕ್ಕೆ ತರದೆ, ಅಂದರೆ ರಾಜ್ಯ ಸರ್ಕಾರದ ಸಚಿವಾಲಯಕ್ಕೆ ಗಮನಕ್ಕೆ ತರದೆ ಏನು ಇನ್ವಿಟೇಷನಲ್ಲಿ ಮುಖ್ಯಮಂತ್ರಿಗಳ ಹೆಸರನ್ನು ನಮೂದನೆ ಮಾಡಿ ಅದನ್ನು ತಲುಪಿಸೋ ಪ್ರಯತ್ನವನ್ನು ಮಾಡಲಾಗಿತ್ತಂತೆ. ಆಗ ಇವರು ಏನು ಕೇಂದ್ರ ಸರ್ಕಾರದ ಸಚಿವಾಲಯಕ್ಕೆ ಸರ್ಕಾರದ ಸಚಿವಾಲಯ ಏನು ಪತ್ರದ ಒಂದು ಇದು ಮಾಡಿ, ಇಲ್ಲ ನೀವು ಮುಂಚಿತವಾಗಿ ನಮಗೆ ತಿಳಿಸ್ಬೇಕಾಗಿತ್ತು, ನಿಮ್ಮ ಸಚಿವಾಲಯ ನಮ್ಮ ಜೊತೆ ಮಾತಾಡಿಲ್ಲ ಅಂತ. ಸೊ ಹಾಗಾಗಿ ಮಾತಾಡದೆ ನೀವು ಪ್ರೋಟೋಕಾಲ್ ಪ್ರೊಸೀಜರನ್ನು ನೀವು ಅನುಸರಿಸದೆ
ಆ ಹೆಸರನ್ನು ನಮೂದು ಅಥವಾ ಡೇಟ್ ಫಿಕ್ಸ್ ಮಾಡಿದ್ರೆ ನಮಗೆ ಬೇರೆ ಬೇರೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿರ್ತವೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಒಂದಂತೂ ಸರ್, ಇನ್ನು ಸಿದ್ದರಾಮಯ್ಯನವ್ರು ಏನು ಮಾತನಾಡಿದ್ದಾರೆ ಅಂತ ಕೇಳ್ಕೊಂಡ್ಬಂದ. ಓಕೆ, ವಿಚಾರವಾಗಿ ನಿತಿನ್ ಗಡ್ಕರಿ ಪತ್ರ ಬರೆದಿದ್ರಿ ಸರ್. ಅದೇ ಇವತ್ತು ಯಾರು ಕೂಡ ಭಾಗವಹಿಸ್ತಾ ಇಲ್ಲ. ನನಗೆ ಕರೆದಿಲ್ಲ. ನಾನೇ ನಿತಿನ್ ಗಡ್ಕರಿ ಅವರಿಗೆ ಫೋನ್ ಮಾಡಿ ಹೇಳಿದೆ. ನಿತಿನ್ ಗಡ್ಕರಿ ಅವರು ನಾನು ಮುಂದಕ್ಕೆ ಹಾಕ್ತೀನಿ ಅಂತ ಹೇಳಿದ್ರು. ಆಮೇಲೆ ಪತ್ರ ಬರೆದೆ ನಾನು. ಆದ್ರೆ ಇಲ್ಲಿ ಭಾರತೀಯ ಜನತಾ ಪಕ್ಷದ ಲೀಡರ್ಗಳು ಬಹುಶಃ ಪ್ರೆಸರ್ ಹಾಕಿರ್ಬೋದು ಅಂತ ಅನ್ಸುತ್ತೆ. ಅವರು ನನ್ಗೇನು ಹೇಳದೇನೆ ಮಾಡ್ತಾ ಇದ್ದಾರೆ. ನಾನು ಹೋಗ್ತಾ ಇಲ್ಲ. ನಾನು ಈಗಾಗಲೇ ನಿಗದಿಯಾಗಿದ್ದಂತ ಕಾರ್ಯಕ್ರಮ ಇಂಡಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಅದು ಒಂದು ತಿಂಗಳಲ್ಲೇ ನಿಗದಿಯಾಗಿತ್ತು. ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಶಂಕುಸ್ಥಾಪನೆ, ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವ್ರಿಗೆ ಹೋಗ್ತಾ ಇಲ್ಲ. ನಾವು ಪ್ರತಿಭಟನಾರ್ಥವಾಗಿ ನಮ್ಮಿಂದ ಯಾರು ಕೂಡ ಹೋಗಲ್ಲ. PWD ಮಿನಿಸ್ಟರ್ ಹೋಗಲ್ಲ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗಲ್ಲ, ಅಲ್ಲಿ ಸಾಗರದ MLA ಅವರು ಕೂಡ ಹೋಗಲ್ಲ. ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ನಡುವೆ ಇದೊಂದು ರೀತಿ ತಿಕ್ಕಾಟ ಶುರುವಾಗಲ್ವಾ ಸರ್? ಈ ರೀತಿ ಬೆಳವಣಿಗೆ ಇದೊಂದು ತಿಕ್ಕಾಟ ಕರಿಬೇಕಲ್ವ? ಅವರು ತಿಕ್ಕಾಟ ಪ್ರಾರಂಭ ಮಾಡಿರೋರು ಯಾರು? ತಿಕ್ಕಾಟ ಪ್ರಾರಂಭ ಮಾಡಿರೋರು ಅವರೇನೆ. ಶಿಷ್ಟಾಚಾರ ಪಾಲನೆ ಮಾಡ್ಬೇಕಲ್ವಾ? ನಮ್ಮ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಕ್ಕೂಟದ ವ್ಯವಸ್ಥೆನಲ್ಲಿ ನಾವಿದ್ದೀವಿ. ಒಕ್ಕೂಟದ ವ್ಯವಸ್ಥೆನಲ್ಲಿರುವಾಗ ಈಗ ಅನೇಕ ಕಾರ್ಯಕ್ರಮಗಳು ನಾವೇ 75% ಕೊಟ್ಟರು ಕೂಡ, ಅವ್ರು ಕರೆದೇ ಮಾಡ್ತೀವಿ. ನಾವು ರೈಲ್ವೆನಲ್ಲಿ ಜಾಗ ನಾವು ಕೊಡ್ತೀವಿ, ಅರ್ಧ 50% ನಾವು ಕೊಡ್ತೀವಿ. ಆದ್ರೂ ಅವ್ರು ಕರೆದೇ ಮಾಡ್ತೀವಿ ನಾವು. ಅವರು ಶಿಷ್ಟಾಚಾರದ ಪ್ರಕಾರ ನನಗೆ ಕರಿಬೇಕಾಗಿತ್ತು, PWD ಮಿನಿಸ್ಟರ್ ಕರಿಬೇಕಾಗಿತ್ತು, ಅಲ್ಲಿ ಲೋಕಲ್ MLA ಕರಿಬೇಕಾಗಿತ್ತು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕರಿಬೇಕಾಗಿತ್ತು. ನನ್ಗೆ ಯಾರಿಗೂ ಕರೆದಿಲ್ಲ. ನಾನೇ ಫೋನ್ ಮಾಡಿದೆ ನೋಡ್ಬಿಟ್ಟು ಪ್ರೋಗ್ರಾಮ್ನ. ಗಡ್ಕರಿ ಅವರಿಗೆ ನಾನೇ ಫೋನ್ ಮಾಡಿದೆ. CM ಸಿದ್ದರಾಮಯ್ಯನವ್ರು ಹೇಳ್ತಾರೆ ಸರ್, ಏನೊಂದು ಶಿಷ್ಟಾಚಾರ ಪಾಲನೆ ಅಂದರೆ ಏನು ಪ್ರೋಟೋಕಾಲ್ ಪಾಲನೆ ಆಗಿಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ. ನನಗೆ ಮುಂಚೆ ಪೂರ್ವ ನಿಯೋಜಿತವಾಗಿ ವಿಜಯಪುರಕ್ಕೆ ಹೋಗೋ ಒಂದು ಕಾರ್ಯಕ್ರಮ ಇತ್ತು, ಅದು ಫಿಕ್ಸ್ ಆಗಿದೆ. ನಾನು ಅದಕ್ಕೋಸ್ಕರ ಅಲ್ಲೇ ತೆರಳ್ತಿದ್ದೀನಿ, ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗ್ತಿಲ್ಲ ಅಂತ ಕ್ಲಿಯರ್ ಆಗಿ ಮೆಸೇಜ್ ಕೊಟ್ಟಿದ್ದಾರೆ. ಜೊತೆಗೆ ಕೇಂದ್ರದ ತಿಕ್ಕಾಟ, ಕೇಂದ್ರಕ್ಕೂ ಹಾಗೂ ರಾಜ್ಯಕ್ಕೂ ತಿಕ್ಕಾಟ ಸ್ಟಾರ್ಟ್ ಆಗಲ್ಲ ಅಂತ ಒಂದು ಮಾಧ್ಯಮ ಮಿತ್ರರು ಏನು ಪ್ರಶ್ನೆ ಕೇಳಿದ್ದಾರೆ, ಆ ಒಂದು ವಿಚಾರಕ್ಕೆ ಏನು ಉತ್ತರ ಕೊಟ್ಟಿದ್ದಾರೆ ಅಂದರೆ CM ಸಿದ್ದರಾಮಯ್ಯನವರು, ತಿಕ್ಕಾಟ ಸ್ಟಾರ್ಟ್ ಮಾಡಿರೋದು ಕೇಂದ್ರದವರೇನೆ, ನಾನಲ್ಲ. ನೋಡಿ, ಇದು ನಮ್ಮ ಭಾರತ ವ್ಯವಸ್ಥೆ ಇದೆ, ಇದೊಂದು ಒಕ್ಕೂಟ ವ್ಯವಸ್ಥೆ. ಹಂಗೆ ನೋಡಿದ್ರೆ ಕೇಂದ್ರ ಸರ್ಕಾರವನ್ನು ಏನು ಸೆಂಟ್ರಲ್ನ ಕೇಂದ್ರ ಸರ್ಕಾರ ಅಂತ ಕರಿಬಾರ್ದು, ಅದನ್ನು ಒಕ್ಕೂಟ ಸರ್ಕಾರ ಅಂತ ಕರಿಬೇಕು. ಒಕ್ಕೂಟ ಸರ್ಕಾರಕ್ಕೆ ಒಂದಷ್ಟು ಸಾಂವಿಧಾನಿಕವಾಗಿ ಒಂದಷ್ಟು ಪವರ್ ಇರುತ್ತೆ, ರಾಜ್ಯ ಸರ್ಕಾರಕ್ಕೆ ಒಂದಷ್ಟು ಪವರ್ ಇರುತ್ತೆ. ಅಂದರೆ ಈ ಒಕ್ಕೂಟ ಸರ್ಕಾರಗಳು ಹಲವು ರಾಜ್ಯಗಳು ಸೇರಿ ಒಂದು ಗಣರಾಜ್ಯ ಆಗೋದು. ಹಾಗಾಗಿ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಪರಸ್ಪರ ಒಂದು ಉತ್ತಮ ಬಾಂಧವ್ಯದ ಮೂಲಕ ಸರ್ಕಾರಗಳು ನಡಿಬೇಕಾಗತ್ತೆ. ಈಗ ಏನು ಕೇಂದ್ರ ಒಂದು ಪ್ರಾಯೋಜಕತ್ವದಲ್ಲಿ ಅದೇ ಡಿಪಾರ್ಟ್ಮೆಂಟ್ ಏನು ರಸ್ತೆ ಸಾರಿಗೆ ಇದೆಯಲ್ಲ, ಸೆಂಟ್ರಲ್ ಡಿಪಾರ್ಟ್ಮೆಂಟು, ಅದರ ಅಡಿಯಲ್ಲಿ ಏನು 473 ಕೋಟಿ ಇದರಲ್ಲಿ ಮಾಡಿದಾರಲ್ಲ, ಅದು ರಾಜ್ಯದಲ್ಲಿದೆ. ಹಂಗಿದ್ದಾಗ ಕೇಂದ್ರ ಮತ್ತು ರಾಜ್ಯಗಳ ಈ ಒಂದು ಸಂಬಂಧ ಚೆನ್ನಾಗಿರ್ಬೇಕಾಗತ್ತೆ. ಈಗ ಅಲ್ಲಿ ನೋಡಿ, ಅಲ್ಲಿ ಬರೀ ಎಲ್ಲ BJP ನಾಯಕರೇ ಇದ್ದಾರೆ. ಹೌದು, ಇಲ್ಲ ನಮ್ಮನ್ನು ಇವ್ರು ಕರೆದಿಲ್ಲ, ನಮಗೆ ಮುಂಚಿತವಾಗಿ ಹೇಳಬೇಕಾಗಿತ್ತು, ನಮ್ಮನ್ನು ಸಂಪರ್ಕ ಮಾಡಬೇಕಾಗಿತ್ತು. ಹೌದು, ಕರೆಕ್ಟು. ಕೇಂದ್ರನೇ ಆಗಲಿ ರಾಜ್ಯನೇ ಆಗಲಿ ಯಾವುದೇ ಒಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡ್ತೀವಿ ಅಂತ ಅಂದಾಗ ಅದಕ್ಕೊಂದು ಸರಿಯಾದ ಪ್ಲಾನ್ ಮಾಡಬೇಕಾಗತ್ತೆ. ಇಲ್ಲ ಇಲ್ಲಿ ಕೇವಲ BJP ನಾಯಕರುಗಳು, BJP ರಾಷ್ಟ್ರೀಯ ನಾಯಕರಷ್ಟೇ, ಸಚಿವರಷ್ಟೇ ಭಾಗಿಯಾಗಬೇಕು, ಮುಖ್ಯಮಂತ್ರಿಗಳು ಬೇಡ, ಇವರು ಕಾಂಗ್ರೆಸ್ನವರು, ಹಂಗಲ್ಲ. ನೀವು ಕಾಂಗ್ರೆಸ್ ಸರ್ಕಾರ ಆದ್ರೇನು BJP ಸರ್ಕಾರನೋ, ನೀವು ಈ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಯಾರನ್ನೆಲ್ಲ ಕರಿಬೇಕು ಅನ್ನೋದನ್ನು ಅದಕ್ಕೊಂದು ಪ್ರೋಟೋಕಾಲ್ ಇರುತ್ತೆ. ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಅಲ್ಲಿ ಕರಿತೀರಿ ಅಂತ ಅನ್ನೋದೇ ಆದರೆ ಅಲ್ಲಿನ ಸ್ಥಳೀಯ ಶಾಸಕರನ್ನ ಕರಿಲೇಬೇಕಾಗತ್ತೆ. ಅವ್ರನ್ನ ಕರಿತೀರಿ ಅಂತ ಅನ್ನೋದೇ ಆದರೆ
ಮುಂಚಿತವಾಗಿ ಅದನ್ನೆಲ್ಲ ಪ್ಲಾನ್ ಮಾಡಬೇಕು. ನಾವು ಇಂಥ ದಿನ ಈ ಥರದ ಕಾರ್ಯಕ್ರಮ ಮಾಡೋದಕ್ಕೆ ರೆಡಿ ಇದ್ದೇವೆ, ನಿಮ್ಮ ಸಮಯವನ್ನು ನಿಗದಿಪಡಿಸ್ಕೊಳ್ಳಿ ಅಂತ ಹೇಳಿ ಅವರು ಸಂಪರ್ಕ ಮಾಡಬೇಕು. ಅಲ್ಲಿ ಈ ಪ್ರತಿಷ್ಠೆಗಳು ಮುಖ್ಯ ಆಗಬಾರ್ದು. ನಮ್ಮದು ರಾಜ್ಯ ಸರ್ಕಾರ ಅವ್ರು BJP ಅವರು ನಾವ್ಯಾಕೆ ಅಲ್ಲಿ ಹೋಗಬೇಕು, ನಾನ್ಯಾಕೆ ಗಡ್ಕರಿ ಜೊತೆ ಮಾತಾಡಬೇಕು, ಅಥವಾ CM ಯಾಕೆ ಕರಿಬೇಕು, ಇವ್ರಿಗೆ ಕಾಂಗ್ರೆಸ್ನವರು, ಆ ಥರದ್ದು ಆಗಬಾರ್ದು. ಈ ಬಾಂಧವ್ಯ ಇಂಪಾರ್ಟೆಂಟು. ಇಲ್ಲಿ ಈ ಬಾಂಧವ್ಯ ಕ್ರಿಯೇಟ್ ಆಗಿಲ್ಲ. ಈ ರೀತಿ ಏನು ಒಕ್ಕೂಟ ಮತ್ತು ರಾಜ್ಯಗಳ ನಡುವಿನ ಈ ಬಾಂಧವ್ಯ ಒಂದು ರೀತಿ ಬಿರುಕಾದಾಗ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿರುವ ಪಾಲುಗಳನ್ನು ನಾವು ಪಡೆಯೋ ನಿಟ್ಟಿನಲ್ಲಿ ನಮಗೂ ತೊಡಕಾಗತ್ತೆ. ಆಮೇಲೆ ರಾಜ್ಯವು, ಕೇಂದ್ರ ಸರ್ಕಾರವು ಕೂಡ ರಾಜ್ಯವನ್ನು ಒಂದು ರೀತಿ ಸಮನ್ವಯಗೊಳಿಸ್ಕೊಂಡು ಅವ್ರ ಜೊತೆ ಅವರನ್ನು ಕರೆದುಕೊಂಡು ಮುನ್ನಡೆಯೋದಕ್ಕೆ ಕೂಡ ತೊಡಕಾಗತ್ತೆ. ಇವೆಲ್ಲ ಏನು ಅಂದರೆ ಪರಸ್ಪರ ಈಗೋಗಳು. ಆಮೇಲೆ ನಾವು ಅಲ್ಟಿಮೇಟಾಗಿ ಜನರ ಕೆಲಸನೇ ಮಾಡ್ತಾ ಇರೋದ್ರಿಂದ ಇಲ್ಲಿ ಪದವಿಗಳು ಮತ್ತು ನಮ್ಮ ಪ್ರತಿಷ್ಠೆಗಳು ಅಥವಾ ನಮ್ಮ ಪಕ್ಷಗಳಕ್ಕಿಂತ ಸಾಂವಿಧಾನಿಕವಾಗಿ ನಾವು ಮಾಡುವಂಥ ಕೆಲಸದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು. ಈ ಕೇಂದ್ರ ಸರ್ಕಾರನೇ ದುಡ್ಡು ಕೊಡಲ್ಲ, ಇದ್ರ ರಾಜ್ಯದ ಪಾಲು ಕೂಡ ಇರುತ್ತೆ. ಹಾಗಾಗಿ ಇದು ಅದೇನೆಂದರೆ ನಾವೆಲ್ಲರೂ ಜನರ ಸೇವೆಗೆ ಬಂದಿರೋದನ್ನು ಅರ್ಥ ಮಾಡಿಕೊಂಡ್ರೆ ಸರಿಯಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ನನ್ನ ಕರೆದಿಲ್ಲ ಅಥವಾ ಇವ್ರನ್ನೇ ಕರಿಬೇಕು ಅನ್ನೋ ಥರದ್ದು ಬರಬಾರ್ದು. ಒಕ್ಕೂಟ ವ್ಯವಸ್ಥೆ ಬರಬೇಕು. ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಒಳಗೊಂಡು ಹೋಗುವಂಥ ವಿಚಾರ ಬಂದಾಗ ಯಾವುದೇ ಅಸಮಾಧಾನಗಳು ಬರಲ್ಲ. ಇಲ್ಲ ಅವ್ರು BJP ಅವರು ಇಲ್ಲ ಕಾಂಗ್ರೆಸ್ನವರು, ಅವ್ರಿಗೂ ನಮಗೂ ಸೈದ್ಧಾಂತಿಕ ವಿಚಾರಗಳು ಸರಿಯಾಗಲ್ಲ ಅನ್ನೋ ಥರದ್ದು ವಿಚಾರಗಳು ಬಂದಾಗ ಈ ರೀತಿ ಸಮಸ್ಯೆಗಳು ಉಂಟಾಗ್ತವೆ. ಇನ್ನು ಮುಂದಿನ ದಿನಗಳಲ್ಲಾದರೂ ಕೂಡ ಒಂದು ಪರಸ್ಪರ ಒಂದು ಹೊಂದಾಣಿಕೆಯ ಮೂಲಕ ಲೀಡ್ ಮಾಡೋದಕ್ಕೆ ಆಗಬೇಕು. ನೋಡಿ, ಕೆಲವೊಂದ್ಸಲ ಯಾಕೆ ನೋಡಿ ರಾಜ್ಯಕ್ಕೆ ಬರಬೇಕಾಗಿರುವ ಕೇಂದ್ರದ ಪಾಲುಗಳು GSTಗಳು ಬರೋದೇ ಇಲ್ಲ. ಯಾಕೆ? ತಾರತಮ್ಯಗಳು ಬಹಳ ಆಗ್ತಿರ್ತವೆ. ಉತ್ತರದ ರಾಜ್ಯಗಳಿಗೆ ಕೊಡುವಷ್ಟು ಸಿಂಹ ಪಾಲನ್ನು ನಮ್ಮ ದಕ್ಷಿಣದ ರಾಜ್ಯಗಳಿಗೆ ಕೊಡೋದಿಲ್ಲ. ಈ ತಾರತಮ್ಯಗಳನ್ನ ಮಾಡಬಾರ್ದು. ಎಲ್ಲ ಸ್ಟೇಟ್ಗಳನ್ನು ಸಮಾನವಾಗಿ ನೋಡಬೇಕು. ಜೊತೆಗೆ ನಾವು ಅತಿ ಹೆಚ್ಚಿನ GST ಎಲ್ಲ ಕೊಡ್ತಾ ಇದ್ದೀವಿ. ಹಾಗಾಗಿ ಯಾರನ್ನೋ ಕಡೆಗಣಿಸೋದು, ಇನ್ಯಾರನ್ನೋ ಓಲೈಕೆ ಮಾಡೋದು ಅಥವಾ ಅವ್ರಿಗೆ ಫೋಕಸ್ ಮಾಡೋದು ಅನ್ನೋ ಥರದ್ದು ಆಗಬಾರ್ದು. ಇಲ್ಲಿ ಇದೆ ಈ ಪ್ರೋಟೋಕಾಲ್ ವಿಚಾರ, ಪ್ರತಿಷ್ಠೆಯ ವಿಚಾರ, ಇದು ತುಂಬ ಮುನ್ನೆಲೆಗೆ ಬಂದಿದೆ. ಸೊ ಯಾರಾದ್ರೇನು ಎಲ್ಲರ ಪಾಲು ಅದರಲ್ಲಿ ಇದ್ದೇ ಇರುತ್ತೆ. ಸೊ ಅವರನ್ನೂ ಒಳಗೊಂಡು ಮಾಡುವಂಥ ಕಾರ್ಯಕ್ರಮ ಆಗಿದ್ದರೆ ಚೆನ್ನಾಗಿರ್ತಿತ್ತು. ಈ ಕ್ಲಾಶಸ್ಸು ಕೊನೆಗೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಅರ್ಥದಲ್ಲಿ ಇವರ ಪ್ರತಿಷ್ಠೆ, ಇವರ ಕಾಂಗ್ರೆಸ್ಸು BJP ಜಗಳದಲ್ಲಿ ರಾಜ್ಯ ಜನರಿಗೆ ಸಿಗಬೇಕಾಗಿರುವ ಸೌಲಭ್ಯಗಳು, ಬರಬೇಕಾಗಿರುವ ಅನುದಾನಗಳಿಗೆ ತೊಂದರೆ ಆಗಬಾರ್ದು. ನೋಡಿದ್ವಲ್ಲ, ನಮಗೆ ಅನುದಾನ ಬಂದಿಲ್ಲ ಅಂತೇಳಿ ಸಿದ್ದರಾಮಯ್ಯವರು ಕೋರ್ಟ್ಗೆಲ್ಲ ಹೋದರು. ಹಾಗಾಗಿ ಇವನ್ನೆಲ್ಲ ಒಂದು ಒಳ್ಳೆಯ ಬಾಂಧವ್ಯದ ಮೂಲಕ ಬಗೆಹರಿಸಿಕೊಳ್ಳುವ ಮತ್ತು ಸೌಹಾರ್ದದ ಮೂಲಕ ಒಂದು ಸಂಬಂಧವನ್ನು ಇಟ್ಕೊಂಡು ಜನರ ಕಲ್ಯಾಣ ಮಾಡೋ ನಿಟ್ಟಿನಲ್ಲಿ ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಯೋಚನೆ ಮಾಡಲಿ ಅಂತ ನಾವು ಬಯಸ್ತೀವಿ. ಆಲ್ ರೈಟ್. ಏನು ಈ ಒಂದು ವಿಚಾರ ನೋಡಿದ್ವಿ, ಏನು ಸಿಗಂದೂರು ಚೌಡೇಶ್ವರಿಯ ಒಂದು ಸೇತುವೆ ವಿಚಾರದಲ್ಲಿ ಈ ಒಂದು ಘಟನೆ ನಡೆದಿದೆ. ಈ ಒಂದು ಘಟನೆ ಮತ್ತೆ ಮರುಕಳಿಸದೇ ಇರಲಿ, ಮತ್ತು CM ಸಿದ್ದರಾಮಯ್ಯವ್ರಿಗಾಗಿರ್ಬೋದು, ಯಾರಿಗೇ ಆಗಲಿ, ಯಾವ ಒಬ್ಬ ನಾಯಕರಿಗಾಗಿರಲಿ ಯಾವುದೋ ಒಂದು ಉತ್ತಮ ಬಾಂಧವ್ಯ ಇರಲಿ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಉತ್ತಮ ಬಾಂಧವ್ಯ ಇರಲಿ. ಇದರಿಂದ ಮಾತ್ರನೇ ನಮ್ಮ ರಾಜ್ಯ ಅಭಿವೃದ್ಧಿ ಆಗಲಿಕ್ಕೆ ಚಾನ್ಸಸ್ ಇರೋದು. ಏನು ನಮ್ಮ ರಾಜ್ಯದ MP ಗಳಿದ್ದಾರೆ, ಅವರು ಕೂಡ ನಮ್ಮ ರಾಜ್ಯದ ಬಗ್ಗೆ ಕೇಂದ್ರದಲ್ಲಿ ಆದಷ್ಟು ಮಾತನಾಡಲಿ. ಕೇಂದ್ರ ಆ ಒಂದು ವಿಚಾರದಿಂದನಾದರೂ ನಮ್ಮ ರಾಜ್ಯಕ್ಕೆ ಅನುದಾನ, ಬಿಕಾಸ್ ನಾವು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ. ಈ ಒಂದು ಸಂದರ್ಭದಲ್ಲೂ ಕೂಡ ನಮ್ಮ ರಾಜ್ಯಕ್ಕೆ ಅನುದಾನ ಇಲ್ಲ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಬೇಸರ ಉಂಟಾಗೋದಂತೂ ಖಂಡಿತ. ಈ ಒಂದು ವಿಚಾರವಾಗೇನೆ CM ಸಿದ್ದರಾಮಯ್ಯನವರು ಕೋರ್ಟ್ ಮೆಟ್ಲುಕೂರ್ನ ಏರಿದ್ರು. ಇನ್ಮೇಲಾದರೂ ಈ ಒಂದು ಘಟನೆಗಳು ಮತ್ತೆ ಮರುಕಳಿಸ್ದೇನೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಬಾಂಧವ್ಯ ಮುಂದುವರಲಿ ಅಂತ ಹೇಳ್ತಾ